ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಕೊಟ್ಟಿರುವಂತಹ DCET ಅಪ್ಡೇಟ್ಸ್ ಇವತ್ತಿನ ದಿನ ನಾವು ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಏನಂತ ನೋಡೋಣ. ಸೊ ನಿಮ್ಗೆಲ್ಲ ಹೊಸ ಮತ್ತೆ ಖುಷಿಯಾಗಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಆದಷ್ಟು ಬೇಗನೆ ನೀವು ಕಾಲೇಜುಗಳಿಗೆ ಹೋಗಿ ಸೇರ್ಕೊಳ್ಳುವಂತ ಅವಕಾಶ ನಿಮ್ಗೆ ಬಂದಿದೆ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈಗ ನೀವು ವೆಬ್ಸೈಟ್ ಎಲ್ಲ ವಿಸಿಟ್ ಮಾಡಿದ್ರೆ ನೋಡಿ, ನಾವು ಎಷ್ಟು ದಿನ ಕಾಯ್ತಾ ಇದ್ದೇನಪ್ಪಾ ಅಂತಂದ್ರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಯಾವ ರೀತಿ ಹೋಗ್ಬೇಕು ಎಲ್ಲಿ ಮಾಡಿಸ್ಬೇಕು ಅಂತ. ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಕ್ಕೆ ಅಂತಾನೆ ಡಿಪ್ಲೊಮಾ ಸಿಇಟಿ ನಲ್ಲಿ ನಿಮಗೆ ಹೊಸದಾಗಿ ಕೊಟ್ಟಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಗೆ ಎರಡು ರೀತಿಯಾದಂತಹ ಅಪ್ಡೇಟ್ ಕೊಟ್ಟಿದ್ದಾರೆ. DCET ಡಾಕ್ಯುಮೆಂಟ್ ವೆರಿಫಿಕೇಶನ್ ವೇಳಾಪಟ್ಟಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ವಿಳಾಸದ ವಿವರಗಳು ಕೊಟ್ಟಿದ್ದಾರೆ. ಈಗ ನಾವು ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದಕ್ಕೂ ಮುಂಚೆ ನಾನು ಹೇಳೋದೇನಪ್ಪಾ ಅಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ನೀವು ಕೇಳ್ತಾನೆ ಇದ್ದೀರಾ, ಏನ ಕೇಳ್ತಾ ಇದ್ದೀರಪ್ಪ ಅಂತಂದ್ರೆ ಸರ್ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿ ಮಾಡಿಸ್ಕೋಬೇಕು, ಜೊತೆಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಿಟ್ಟಿದ್ದಾರೆ ಬಟ್ ನಾವು ಕೊಟ್ಟಿರುವಂತಹ ಮಾರ್ಕ್ಸ್ ಅಪ್ಡೇಟ್ ಮಾಡಿದಾರಾ, ನಮ್ಗೆ ರ್ಯಾಂಕಿಂಗ್ ಇನ್ನ ಸರಿಯಾಗಿ ಕೊಟ್ಟಿಲ್ಲ, ಇನ್ನ ಅದು ಹಂಗೆ ಪೆಂಡಿಂಗ್ ಅಲ್ಲಿ ಇದೆ ಅಂತ ಕೇಳ್ತಿದ್ದಾರೆ. ಕರೆಕ್ಟಾ? ನಿಜ. ನನಗನ್ನಿಸ್ದಂಗೆ ಇಟ್ ಇಸ್ ಜಸ್ಟ್ ಒಂದು ಎಕ್ಸಾಕ್ಟ್ ಆಗಿ ಇನ್ಫಾರ್ಮೇಶನ್ ಇಲ್ದಿರ ಒಂದು ಇಮ್ಯಾಜಿನೇಷನ್ ಅಲ್ಲಿ ಅಂದ್ರೆ ಈ ತರ ಆಗ್ಬೋದು ಅಂತ ಹೇಳ್ತಾ ಇದೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳೋದನ್ನ ಮಾಡ್ಕೊಂಡ್ಬಿಡಿ ಕಾಲೇಜುಗಳಲ್ಲಿ. ಸೊ ಅಷ್ಟರಲ್ಲಿ ನಿಮಗೆ ಯಾವಾಗ ನಿಮ್ಗೆ ರ್ಯಾಂಕಿಂಗ್ ಬೇಕಪ್ಪ ಅಂತಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಬಿಡೋ ಅಷ್ಟೊತ್ತಿಗೆ ನಿಮ್ಗೆ ರ್ಯಾಂಕಿಂಗ್ ಬೇಕಾಗುತ್ತೆ. ಸೊ ಆಪ್ಷನ್ ಎಂಟ್ರಿ ಬಿಡೋವರೆಗೂ ನಿಮ್ಗೆ ಟೈಮ್ ಇದೆ. ಸೊ ಹಾಗಾಗಿ ಫಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗಾದ್ರೆ ಕೆಲವು ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರೆಲ್ಲ ಮಾಡಿಸ್ಬೋದು ಅಂತ ಡೌಟ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾರೆಲ್ಲ ಮಾಡಿಸ್ಬೋದಪ್ಪ ಅಂತಂದ್ರೆ ಯಾರೆಲ್ಲ ಎಲಿಜಿಬಲ್ ಬರ್ತೀರಿ ಇನ್ ದ ಸೆನ್ಸ್ ಎಲ್ಲ ಸೆಮಿಸ್ಟರ್ ಪಾಸ್ ಆಗಿರೋರು, DCET ಅಟೆಂಡ್ ಮಾಡಿರೋರು. ಸೊ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋದಿರ ಫಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಕೆಲವು ಟೈಮು ನಿಮಗೆ ಈ ತರ ಡೌಟ್ಸ್ ಇದ್ದಾಗ ಹೇಗಿದ್ರು ನೀವ್ ಹೆಂಗಾದ್ರೂ ಕಾಲೇಜ್ಗಳು ವಿಸಿಟ್ ಮಾಡ್ತಾ ಇದ್ದೀರಾ. ಸೊ ಇನ್ ದ ಸೆನ್ಸ್ ವೆರಿಫಿಕೇಶನ್ಗೆ ಅಲ್ಲೇ ವೆರಿಫಿಕೇಶನ್ಗೆ ಹೋದಾಗ ಅವರನ್ನೇ ಒಂದು ಮಾತನ್ನ ಕೇಳಿ, ಸರ್ ಈ ತರ ಇತ್ತು ನಂದು, ಈ ತರ ಅಪ್ಡೇಟ್ ಮಾಡಿದೀನಿ, ಇನ್ನ ಚೇಂಜಸ್ ಆಗಿಲ್ಲ, ಯಾವಾಗ ಆಗುತ್ತೆ ಅಂತ ನೀವು ಕಾಲೇಜಲ್ಲಿ ಕೇಳಿ. ಓಕೆನಾ? ಅವ್ರಿಗೆ ಅಕಸ್ಮಾತ್ ಏನಾದ್ರು ಇನ್ಫಾರ್ಮೇಶನ್ ಬಂದಿದ್ರೆ ಅಥವಾ ಮಾಹಿತಿ ಬಂದಿದ್ರೆ ಅವರು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಇನ್ ಕೇಸ್ ಅವ್ರಿಗೆ ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆನಾ? ಸೊ ಇದು ಫಸ್ಟ್ ಮಾಡ್ಬೇಕಾಗಿರುವಂತ ಕೆಲಸ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ವೇಳಾಪಟ್ಟಿ ನೀವು ನೋಡೋದೇ ಆದ್ರೆ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು ಕ್ಲಿಯರ್ ಕಟ್ ಆಗಿ. ಸೊ ಏನೆಲ್ಲ ಇದೆ ಅಂತೇಳಿ. ಸೊ ರ್ಯಾಂಕಿಂಗ್. ಸೊ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿದೆ ಅನ್ನೋದಾದ್ರೆ ನೋಡಿ. ಸೊ ಬೆಳಗಿನ ಅವಧಿ 9:45 ಇಂದ 11:30 ಆಗಿರೋ ಸಮಯ 9:30 ರ್ಯಾಂಕ್ ಸಂಖ್ಯೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರ್ಯಾಂಕ್ ಸಂಖ್ಯೆಗಳ ಮುಖಾಂತರನೇ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವು ನಾನು ಅನ್ಕೊಂಡಂಗೆ ಎರಡನೇ ವರ್ಷದ ಮೂರನೇ ಸೆಮಿಸ್ಟರ್ ಇಂಜಿನಿಯರಿಂಗ್ ಕೋರ್ಸ್ಗಳು ಪ್ರವೇಶ ಹಾಗೂ ಮೊದಲನೇ ವರ್ಷದ ಆರ್ಕಿಟೆಕ್ಚರ್ ಕೋರ್ಸ್ಗೆ ಅರ್ಹತೆ ಪಡೆಯೋದಕ್ಕಾಗಿ ಅಭ್ಯರ್ಥಿಗಳ ದಾಖಲೆ ಪರಿಷತ್ಗಳು ಡಿಪ್ಲೊಮಾ ಪಾಲಿಟೆಕ್ನಿಕ್ ನಡೆಸಲಾಗುವುದು. ಸೊ ಎಲ್ಲಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜುಗಳು ನಡೆಸ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಗುವ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ ಕಾಲೇಜುಗಳ ವಿವರಗಳನ್ನು ಪ್ರಾಧಿಕಾರ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ಸೊ ಅಭ್ಯರ್ಥಿಯು ಕೆಎ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವ ಯಾವುದಾದರೂ ಹತ್ತಿರದ ಸರ್ಕಾರಿ ಅಥವಾ ಅನುದಾನಿತ ಪಾಲಿಟೆಕ್ನಿಕ್ ಕಾಲೇಜಿನ ಖುದ್ದಾಗಿ ಹಾಜರಾಗಬೇಕು. ಅಂದರೆ ಅವರ ಪರವಾಗಿ ಬೇರೆ ಯಾರು ಹಾಜರಾಗುವಂತಿಲ್ಲ. ಸೊ ನೀವ್ ಯಾರೋ ನಿಮ್ಮ ಪೇರೆಂಟ್ಸ್ ನ ಕಳ್ಸೋ ರೀತಿ ಇಲ್ಲ. ಸೊ ನೀವೇ ಹೋಗ್ಬೇಕಾಗತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಅಥವಾ ಅವರ ಪರವಾಗಿ ಬಂದಿರುವ ಯಾರೇ ಪ್ರತಿನಿಧಿಗಳಿಗೆ ಹಾಜರಾಗಲು ಅವಕಾಶ ನೀಡುವುದಿಲ್ಲ. ಸೊ ಇಲ್ಲಿ ಕೊಟ್ಟಿರುವಂತಹ ವೇಳಾಪಟ್ಟಿ ಪ್ರಕಾರ ಇಲ್ಲಿ ನೀವು ನೋಡೋದೇ ಆದ್ರೆ ಸೊ ರ್ಯಾಂಕಿಂಗ್ ಕೊಟ್ಟಿದ್ದಾರೆ 10, 11, 13 ಕೊಟ್ಟಿರುವಂತ ಡೇಟ್ ಯಾವುದು 10ನೇ ತಾರೀಕು 11, 13. ಸೊ ಇವತ್ತು ನಮ್ಗೆಲ್ಲ ಗೊತ್ತಿದೆ. ಇವತ್ತಿನ ಡೇಟು ನಾವು ಆಲ್ರೆಡಿ ಕ್ಲಿಯರ್ ಆಗಿ ಗೊತ್ತು. ಸೊ ಇವತ್ತು ನಮ್ಗೆ 9th ಅಂದ್ರೆ ನಾಳೆ 10th. ಕರೆಕ್ಟಾ? ಅಂದ್ರೆ ನಿಮಗೆ ಒಂದು 3 ಡೇಸ್ ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಈ ಟೈಮ್ಗಳಲ್ಲಿ ನೀವು ಅಂತ ಕಾಲೇಜುಗಳಲ್ಲಿ ವಿಸಿಟ್ ಮಾಡಬೇಕು. ಸೊ ಸರ್ಕಾರಿ ಮತ್ತು ಅನುದಾನಿತ ಪಾಲಿಟೆಕ್ನಿಕ್ ಕಾಲೇಜ್ ವಿವರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗಿದೆ. ಸೊ ಒಂದು ವೇಳೆ ನಿಮಗೆ ಇದೇ ಟೈಮಲ್ಲಿ ಹೋಗಕ್ಕಾಗಿಲ್ಲ ಅಂತಂದ್ರೆ ನೀವು ಯಾವ ಟೈಮ್ ಬೇಕಾದ್ರೂ ನೀವು ಕಾಲೇಜ್ಗಳಿಗೆ ವಿಸಿಟ್ ಕೊಡಿ. ಸೊ ಕಾಲೇಜಲ್ಲೇ ಇರೋದ್ರಿಂದ ಅವ್ರ ಹತ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ವಿದ್ಯಾರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಬರುವ ಸಮಯದಲ್ಲಿ ತಾವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೋರಿರುವ ಕ್ಲೈಮ್ಗಳಿಗೆ ಪೂರಕವಾದ ಅಂದ್ರೆ ನೀವು ಯಾವುದೆಲ್ಲ ಕ್ಲೈಮ್ 2A ಕ್ಯಾಟಗರಿನ ನಿಮ್ಮ ಕ್ಯಾಶ್ ಕ್ಯಾಟಗರಿ ಇದೆಯಾ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ ಅಥವಾ ಇನ್ಯಾವುದೋ ಸ್ಪೋರ್ಟ್ಸ್ ಕ್ಯಾಟಗರಿ ಇದೆಯಾ. ಸೊ ಈ ತರದ್ದು ಕೆಲವೊಂದು ಪ್ರಮಾಣ ಪತ್ರಗಳನ್ನ ಅಂದ್ರೆ ಡಾಕ್ಯುಮೆಂಟ್ಸ್ ನೀವು ಇಟ್ಕೊಂಡಿರ್ತೀರಾ, ಅಂತ ಡಾಕ್ಯುಮೆಂಟ್ಸ್ ನ ತಗೊಂಡು ನೀವು ವಿಸಿಟ್ ಮಾಡಬೇಕಾಗುತ್ತೆ. ಸೊ ಎಲ್ಲಾ ಮೂಲ ದಾಖಲೆಗಳನ್ನು ಕಡ್ಡಾಯವಾಗಿ ತರಬೇಕು ಮತ್ತು ಒಂದು ಅಟೆಸ್ಟೆಡ್ ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು.
ಪರಿಶೀಲನೆಯ ದಿನದಂದು ಯಾವುದೇ ದಾಖಲೆ, ಪ್ರಮಾಣ ಪತ್ರ, ಅಂಕಪಟ್ಟಿಯನ್ನು ಹಾಜರುಪಡಿಸಲು ಯಾರೇ ವಿದ್ಯಾರ್ಥಿ ವಿಫಲನಾದ ಪಕ್ಷದಲ್ಲಿ, ಇನ್ ಕೇಸ್ ನೀವೇನಾದ್ರೂ ಆ ಟೈಮಲ್ಲಿ ನೀವು ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ಸ್ ಕೊಡ್ಲಿಲ್ಲ ಅಂತಂದ್ರೆ, ಅಂತ ವಿದ್ಯಾರ್ಥಿ ದಾಖಲೆಗಳನ್ನು ಪರಿಶೀಲನೆ ಮಾಡುವುದಿಲ್ಲ ಮತ್ತು ಅವರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ. ಅನಂತರ ಅವರು ತಮ್ಮ ಇಚ್ಛೆಯನ್ನು ನೀಡುವುದಕ್ಕೆ, ಇಚ್ಛೆ ಅಂದ್ರೆ ಆಪ್ಷನ್, ನಾನು ಹೇಳಿದ್ದೀನಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬರೋದೇನಪ್ಪಾ ಅಂತಂದ್ರೆ ಆಪ್ಷನ್ ಎಂಟ್ರಿ. ಸೊ ನೀವು ನಿಮ್ಮ ಕಾಲೇಜನ್ನ ಪ್ರಿಯಾರಿಟಿ ವೈಸ್ ಕೊಡ್ಬೇಕಾಗತ್ತೆ. ಸೊ ಆ ಕಾಲೇಜುಗಳು ಯಾವ ರೀತಿ ಕೊಡಬೇಕು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ನಿಮಗೆ ಆಪ್ಷನ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆ ನಂತರ ಅರ್ಹರಾಗುವಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಅವರು ತಮ್ಮ ಇಚ್ಛೆಗಳನ್ನು ನಮೂದಿಸೋದಕ್ಕಾಗಿ ಪರಿಗಣಿಸಲಾಗುವುದು. ಇಚ್ಛೆಗಳನ್ನು ಅಂದ್ರೆ ಆಪ್ಷನ್ಗಳನ್ನು ಅಂತ ಅರ್ಥ. ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನು ಸೊ ಆಲ್ರೆಡಿ ಈ ಬ್ರೋಷರ್ ನಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಇದೆಯಾ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಮೂಲ ದಾಖಲೆಗಳ ವಿವರ ಇಲ್ಲೇ ಇದೆ ನೋಡಿ, ನಿಮ್ಗೆ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ, ಏನೆಲ್ಲ ಇರಬೇಕಾಗಿತ್ತು ಅಂತೇಳಿ. ಸೊ ಅದನ್ನೆಲ್ಲ ನೀವು ಇನ್ನೊಂದ್ಸತಿ ನೀವು ಜಸ್ಟ್ ಒಂದ್ಸತಿ ಗ್ಲಾನ್ಸ್ ನೋಡ್ಕೊಂಡು ಯಾವ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಏನೇನ್ ಮಾಡ್ಬೇಕು ಅಂತೇಳಿ. ಸೊ DCET 23 ಭರ್ತಿ ಮಾಡಿ ಅಂತಿಮ ಸಲ್ಲಿಸೋ ಪ್ರತಿ, ಡಿಪ್ಲೊಮಾ ಸಾಮಾನ್ಯ ಪರೀಕ್ಷೆ ಮೂಲ ಪ್ರವೇಶ ಪತ್ರ, ಸೊ ಅಂದ್ರೆ ಹಾಲ್ ಟಿಕೆಟ್, SSLC 10ನೇ ತರಗತಿ ಅಂಕಪಟ್ಟಿ, ಸೊ ಡಿಪ್ಲೊಮಾ ಅಂಕಪಟ್ಟಿಗಳ ಎಲ್ಲಾ ಸೆಮಿಸ್ಟರ್ಗಳು, 7 ವರ್ಷದ ವ್ಯಾಸಂಗ ಪ್ರಮಾಣ ಪತ್ರಗಳು. ಸೊ ಅದೇ ರೀತಿಯಾಗಿ ಮುಂದಿನ ದಾಖಲೆಗಳು ಕನ್ನಡ ಮಾಧ್ಯಮ, ಗ್ರಾಮೀಣ ವ್ಯಾಸಂಗ, ಜಾತಿ ಪ್ರಮಾಣ ಪತ್ರ, ಸೊ ಹೈದರಾಬಾದ್ ಕರ್ನಾಟಕ, ತಂದೆ ತಾಯಿ ಪೋಷಕರ ವಾಸಸ್ಥಳ, ಇದು ಕೆಲವು ಹೊರನಾಡಾಗಿರುವಂತವ್ರಿಗೆ ಇದನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಸೊ ಇಷ್ಟು ಡೀಟೇಲ್ಸ್ ನ ತಗೊಂಡು ನೀವು ಹೋಗ್ಬೇಕಾಗತ್ತೆ. ಅದೇ ರೀತಿಯಾಗಿ ನಮ್ಗೆ ಇನ್ನೂ ಒಂದು ಕಾಪಿ ಇದೆ, ನೀವು ಅಬ್ಸರ್ವ್ ಮಾಡಬಹುದು. ಅದೇನಪ್ಪಾ ಅಂತಂದ್ರೆ ನೀವು ಎಕ್ಸಾಕ್ಟ್ ಆಗಿ ಎಲ್ಲಿ ಹೋಗ್ಬೇಕಾಗಿರೋದು. ಸೊ ಆಲ್ರೆಡಿ ಇಲ್ಲೇ ಡೀಟೇಲ್ ಕೊಟ್ಟಿದ್ದಾರೆ, ನೀವು ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜುಗಳಿಗೆ ಹೋಗ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ತಕ್ಕನಾಗಿ ಅವ್ರ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೊಬಹುದು. ಲಿಸ್ಟ್ ಆಫ್ ಕಾಲೇಜಸ್ ನ ಕೊಟ್ಟಿದ್ದಾರೆ. ಸೊ ಲಿಸ್ಟ್ ಆಫ್ ಕಾಲೇಜ್ ಪ್ರಕಾರ ನೀವು ನೋಡಿದ್ರೆ ಸೊ ಎಲ್ಲೆಲ್ಲಿದೆ ಗೌರ್ಮೆಂಟ್ ಕಾಲೇಜಸ್ ಮತ್ತೆ ಏಡೆಡ್ ಕಾಲೇಜಸ್. ಸೊ ಈ ಲಿಸ್ಟ್ ಅಲ್ಲಿ ನೀವು ನೋಡ್ಕೊಳ್ಳಿ, ನೀವು ನಿಮ್ಮ ನಿಯರ್ ಬೈ ಕಾಲೇಜ್ ಕೋಡ್. ಸೊ ನಿಮಗೆ ಗೊತ್ತೇ ಇರುತ್ತೆ, ಪ್ರೈವೇಟ್ ಕಾಲೇಜ್ ಓದಿದ್ರೆ ಪಕ್ಕದಲ್ಲೇ ಗೌರ್ಮೆಂಟ್ ಕಾಲೇಜ್ ಇರುವಂತ ನೀವು ಅಬ್ಸರ್ವ್ ಮಾಡಬಹುದು. ಆ ಕಾಲೇಜ್ ಕೋಡ್ ನಿಮಗೆ ನಿಯರ್ ಬೈ, ಫಾರ್ ಎಕ್ಸಾಂಪಲ್ ಕೋಡ್ಗಿಂತ ನೀವು ಒಂದು ಕಾಲೇಜ್ ಓದ್ತಾ ಇರ್ತೀರ ಪ್ರೈವೇಟ್ ಅನ್ಕೊಳ್ಳಿ, ನಿಯರ್ ಬೈ ಗೌರ್ಮೆಂಟ್ ನಿಮಗೆ ಗೊತ್ತಿರುತ್ತೆ, ಆ ಗೌರ್ಮೆಂಟ್ ಕಾಲೇಜ್ ವಿಸಿಟ್ ಕೊಟ್ರೆ ಸಾಕು. ಸೊ ಆ ರ್ಯಾಂಕಿಂಗ್ ಆರ್ಡರ್ ಅಲ್ಲೇ ಆದಷ್ಟು ನೀವು ಹೋಗಿ. ಸೊ ಆ ರ್ಯಾಂಕಿಂಗ್ ಆರ್ಡರ್ ಬಗ್ಗೆ ಈಗ ಡೌಟ್ ಇದೆ, ಮತ್ತೆ ನೀವು ಅಲ್ಲೇ ಹೋಗಿ ಈಗ ಯಾರು ನಾಟ್ ಎಲಿಜಿಬಲ್ ಇರುವಂತವ್ರು ಅಥವಾ ಸರ್ ನಂದು ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿಲ್ಲ, ನನ್ ರ್ಯಾಂಕಿಂಗ್ ಬಂದಿಲ್ಲ ಅಂತವ್ರು, ನಿಮ್ಗೆ ರ್ಯಾಂಕಿಂಗ್ ಬಂದಿಲ್ಲ ಅಂದ್ರೆ ಓಕೆ, ನಾಟ್ ಎಲಿಜಿಬಲ್ ಬಂದಿರೋಂಥವ್ರು ಸುಮಾರು ಮಂದಿ ಆಲ್ರೆಡಿ KEA ವಿಸಿಟ್ ಕೊಟ್ಟಿದ್ದಾರೆ, ಕರೆಕ್ಟಾ? ಇನ್ನ KEA ವಿಸಿಟ್ ಕೊಡದೇ ಇರುವಂತ ವಿದ್ಯಾರ್ಥಿಗಳಿದ್ರೆ ಅವ್ರು ಏನ್ ಮಾಡಿ, ಈ ವೆರಿಫಿಕೇಶನ್ ಹೋದಾಗ ಅಲ್ಲಿ ಒಂದು ಮಾತನ್ನ ಕೇಳಕ್ಕೆ ಒಳ್ಳೇದು ಅಂತ ನನ್ಗನ್ಸುತ್ತೆ. ಓಕೆನಾ? ಸೊ ಇಷ್ಟು ನೀವು ಮಾಡ್ಬೇಕಾಗಿರುವಂತದ್ದು. ಸೊ ಇವತ್ತೇನೆ ನೀವು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇವತ್ತು 9th, ಸೊ ಇನ್ನು ನಾಳೆ 10th, ನಾಳೆ ನೀವೆಲ್ಲ ಹಾಜರಾಗಬೇಕಾಗತ್ತೆ ಆ ರ್ಯಾಂಕಿಂಗ್ ನ ಪ್ರಕಾರವಾಗಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.